ಹಣ ಕೊಟ್ಟ ಇಲ್ಲ ಅಂತ ಆರೋಪ ಇದೆಯಲ್ಲ. ನಮ್ಮ ಸರ್ಕಾರ ಹಿಂದೆ 2013 ಇವರೆಲ್ಲ ಮಂತ್ರಿಗಳಿದ್ರು. ನಾನು ಇವ್ರ ಹತ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ ಸಾಹೇಬರು. ಆಗ ಇದೇ ಬೆಳಗಾಂ ಅಧಿವೇಶನದಲ್ಲಿ ಆಂಜನೇಯವರು ಮಂತ್ರಿಗಳಿದ್ರು. ಹೌದು, ಪ್ರಯತ್ನ ಮಾಡಿದ್ದೀವಿ. ಒಳ ಮೀಸಲಾತಿ ಮತ್ತು 24.1% ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಅದಾದ ಮೇಲೆ ಮತ್ತೆ ಇಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು, ಇದೊಂದು ಕೂಡ ಇತಿಹಾಸ. 35 ವರ್ಷಗಳ ಹೋರಾಟ. ಮಾದಿಗ ಸಮುದಾಯ, ಸಂಘ ಸಂಸ್ಥೆಗಳು, ಮಾದಿಗ ಹೋರಾಟ ಸಮಿತಿ, ಮಾದಿಗ ದಂಡೋರ, ಹಲವಾರು ಸಂಘ ಸಂಸ್ಥೆಗಳ ಹೋರಾಟ. ಇದನ್ನು ನಮ್ಮ ಸರ್ಕಾರ ಜಾರಿ ಮಾಡಿದೆ, ಚಾಲ್ತಿಯಲ್ಲಿದೆ. ಬೆಳಗಾಂ ಅಧಿವೇಶನದಲ್ಲಿ 2 ಸದನದಲ್ಲಿ ಅವಿರೋಧವಾಗಿ ತೀರ್ಮಾನ ಆಗಿದೆ. ವಿರೋಧ ಪಕ್ಷದ ನಾಯಕರಂತ ಅಶೋಕ್ರವರು, ಉಪನಾಯಕರಂತ ಬೆಲ್ಲದವರು ವಿಧಾನಸಭೆಯಲ್ಲಿ ಮಾತಾಡಿ ಸಮ್ಮತಿಯನ್ನು ಸೂಚಿಸಿ ಸ್ವಾಗತ ಮಾಡಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಅವರು, ರವಿಕುಮಾರ್ ಅವರು, CT ರವಿ ಅವರು, ಭೋಜೇಗೌಡರು, ಇನ್ನು ಸಾಕಷ್ಟು ಜನ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಕೂಡ ಅವಿರೋಧವಾಗಿ ಇದನ್ನು ಅನುಮತಿ ಕೊಟ್ಟಿದ್ದಾರೆ. ಬಿಲ್ಲು ಅವಿರೋಧವಾಗಿ ತೀರ್ಮಾನ ಆಗಿದೆ 2 ಸದನದಲ್ಲಿ. ಅದಾದ ಮೇಲೆ ಗೌರವಾನ್ವಿತ ರಾಜ್ಯಪಾಲರಿಗೆ ಕಳಿಸಿದೆ ಸರ್ಕಾರ. ಅವರು ಯಾವುದೋ ಒಂದು ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಕ್ಲಾರಿಫಿಕೇಷನ್ ಏನು ಅಂತ ಮಾಧ್ಯಮದಲ್ಲಿ ಬಂದಿದ್ದು ಬಿಟ್ಟರೆ ನಮಗೆ ಗೊತ್ತಿಲ್ಲ. ನಾಳೆ ಅದು ಚೀಫ್ ಸೆಕ್ರೆಟರಿ ಅವ್ರಿಗೆ ಬಂದಿರ್ತದೆ. ವಿಚಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಬಂಧಪಟ್ಟ ಸಚಿವರಾದಂಥ ಮಾದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ, ಗೃಹ ಸಚಿವರಿದ್ದಾರೆ, ಎಲ್ಲ ಒಟ್ಟಿಗೆ ಕಾನೂನು ಸಚಿವರು, ಅದನ್ನು ಏನಿದೆ ಅವ್ರೇನು ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಅದನ್ನು ಸರಿತೂಗಿಸಿ ಮತ್ತೆ ಗವರ್ನರ್ಗೆ ಕಳಿಸ್ಕೊಡ್ತೀವಿ. 2 ಸದನದಲ್ಲಿ ಅವಿರೋಧವಾಗಿ ತೀರ್ಮಾನ ಆಗಿರೋದ್ರಿಂದ ಅದಕ್ಕೇನು ತೊಂದರೆ ಆಗೋದಿಲ್ಲ. ಕ್ಲಾರಿಫಿಕೇಷನ್ನ ಏನಿದೆ ಅದನ್ನು ಸರಿಪಡಿಸಿ ಕಳಿಸ್ಕೊಡ್ತೀವಿ, ಅದು ಆಗ್ತದೆ. ಅದರಿಂದ ಇವತ್ತು ಸಮಾನತೆ ಬಸವಣ್ಣವರ ಚಿಂತನೆ, ಕ್ರಾಂತಿಕಾರಿ ಬಸವಣ್ಣವರು ಅಂದು ಚಿಂತನೆ ಮಾಡಿದರು. ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಬೇಕು, ಎಲ್ಲ ವರ್ಗದ ಜನ ಸಮಾನವಾಗಿ ಬಾಳಿ ಬದುಕಬೇಕಂತ ಒಂದು ಕನಸನ್ನು ಕಂಡಿದ್ದರು ಮಾನವತಾವಾದಿ ಮಹಾನ್ ಚೇತನ ಬಸವಣ್ಣವರು. ಆ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾಡಿದ್ದಾರೆ. 101 ಜಾತಿಗೂ ಕೂಡ ಸಮವಾಗಿ ಆ ಜನಸಂಖ್ಯೆ ಆಧಾರದ ಮೇಲೆ ಅವಕಾಶಗಳು ಕಲ್ಪಿಸಿಕೊಟ್ಟಿದ್ದೀವಿ. ಯಾರಿಗೂ ಇದರಲ್ಲಿ ಅನ್ಯಾಯ ಆಗೋದಿಲ್ಲ. ಶೋಷಿತರಲ್ಲಿ ಶೋಷಿತರು ಅಂತ ಹೇಳ್ಕೊಂಡಂಥ ಸಮುದಾಯ ಏನಿದೆ, ಎಡಗೈ ಸಮುದಾಯ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ರಿಪೋರ್ಟಲ್ಲಿ ಒಂದು ಅಲೆಮಾರಿ ಸಮುದಾಯಗಳು, ಒಂದು ಶೋಷಿತವರಲ್ಲಿ ಶೋಷಿತರಾಗಂಥ ಎಡಗೈ ಸಮಾಜ ಅಂತ ಹೇಳಿದರು. ಆದರೆ ಎಲ್ಲ ಸಮಾಜಕ್ಕೂ ಕೂಡ ಅವರು ಛಲವಾದಿ ಸಮಾಜ ಆಗಲಿ, ಮಾದಿಗ ಸಮಾಜ ಆಗಲಿ, ಅಲೆಮಾರಿ ಆಗಲಿ, ಭೋಗಿ ಆಗಲಿ, ಲಂಬಾಣಿ ಆಗಲಿ, ಕೊರ್ಮ ಕೊರ್ಚ ಆಗಲಿ, ಅವರೆಲ್ಲರಿಗೂ ಕೂಡ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯ ಕೊಟ್ಟಿದ್ದೀವಿ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಿದೆ. ಯಾರು ಇಲ್ಲಿವರೆಗೂ ಸಿಗ್ತಾ ಇರಲಿಲ್ಲ ಅವ್ರಿಗೆ ಸಿಕ್ಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು
ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ. ಅದರಿಂದ ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ ಅಂತ ಒಂದು ತೀರ್ಮಾನ ಬಹುತೇಕ 35-40 ವರ್ಷದಲ್ಲಿ ಒಂದು ಇತಿಹಾಸದ ಪುಟಗಳಲ್ಲಿ ಬರಬೇಕು. ಕಾಂಗ್ರೆಸ್ ಸರ್ಕಾರ ಇಂಥ ಅತ್ಯುತ್ತಮವಾದ ಕೆಲಸ ಮಾಡಿದೆ. ಶತಮಾನಗಳಿಂದ ವಂಚಿತರಾಗಿದ್ದಂಥ ಜನಕ್ಕೆ ಇವತ್ತು ನ್ಯಾಯ ಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ಸದುಪಯೋಗ ಮಾಡಿಕೊಂಡು ಈ ಶೋಷಿತಂಥ ಸಮಾಜಗಳು ಮುಂದೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ವಿಶೇಷವಾಗಿ ನನಗೆ ನಮ್ಮ ರಾಜಶೇಖರ್ ಪಾಟೀಲ್ ಅವ್ರ ತಂದೆಯವರು ತುಂಬ ಆಪ್ತು. ಇಲ್ಲಿ ಬಂದರೆ ಈ ಮನೆಯಲ್ಲೇ ಊಟ ಮಾಡಬೇಕು, ಅವರ ಜೊತೆಯಲ್ಲಿರಬೇಕು. ಅವರು ಆತಿಥ್ಯ ಮಾಡೋದರಲ್ಲಿ ಈ ಜಿಲ್ಲೆಯಲ್ಲಿ ಮೊದಲನೇವರು ಇವರ ತಂದೆಯವರಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಸಾಹೇಬರು. ಯಾವತ್ತೂ ಕೂಡ ಅವ್ರನ್ನ ಮರೆಯೋಕ್ಕಾಗಲ್ಲ. ಅವರ ಸುಪುತ್ರರು ನಮ್ಮ ಜೊತೆಯಲ್ಲಿದ್ದಾರೆ. ಮೊನ್ನೆ ಅಕಸ್ಮಾತ್ ಅವಷ್ಟರಲ್ಲಿ ಇದಾಯಿತು, ಅವ್ರು ಗೆದ್ದಿದ್ರೆ ಇವತ್ತು ಮಂತ್ರಿ ಆಗ್ತಾಯಿದ್ರು. ಇನ್ನೂ ಭವಿಷ್ಯ ಇದೆ ಅವರಿಗೆ, ಮುಂದೆ ಗೆದ್ದು ಬರ್ತಾರೆ. ಅವ್ರಿಗೆ ಭವಿಷ್ಯ ಇದೆ, ಅವ್ರ ಸೇವೆ ಇದೆ, ಅವ್ರ ತಂದೆಯವರ ಸೇವೆ ಇದೆ. ಅವ್ರ ತಮ್ಮವರು ಕೂಡ ಈ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಇಬ್ಬರು ಎಲ್ರಿಗೂ ಒಳ್ಳೆಯದಾಗಲಿ. ಬಸವಣ್ಣ ಅವರು ಯಾವ ರೀತಿ ಈ ಶೋಷಿತ ವರ್ಗಕ್ಕೆ ಸಹಾಯ ಮಾಡಿದರು, ಅವ್ರಿಗಾಗಿ ಹೋರಾಟ ಮಾಡಿದರು, ಅದೇ ಕೆಲಸವನ್ನು ನಮ್ಮ ರಾಜಶೇಖರ್ ಪಾಟೀಲರು ಮಾಡಬೇಕು. ಈ ಸಮಾಜಗಳನ್ನು ಮೇಲ್ತರೋದಕ್ಕೆ ಅವ್ರ ಕೈ ಜೋಡಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ. ಒಂದು ವರ್ಗಕ್ಕೆ ಒಂದು ಪಕ್ಷಕ್ಕೆ ಅಲ್ಲ, ಎಲ್ಲರಿಗೂ ಅನ್ವಯಿಸ್ತದೆ. ಯಾರಾದರೂ ಅಂಥದ್ದು ಮಾಡಿದಾಗ ಅದು ಯಾರಿಗೂ ಕೂಡ ಅನಾನುಕೂಲ ಆಗಬಾರ್ದು, ವ್ಯಕ್ತಿಗತವಾಗಿ ಅಪಮಾನ ಆಗಬಾರ್ದು, ಅಗೌರವ ಆಗಬಾರ್ದು ಅಂತ ಮಾಡಿದರೆ ಅದು ಇಡೀ ರಾಜ್ಯದ ಜನತೆಗೆ ಅಪ್ಲೈ ಆಗ್ತದೆ, ಒಂದು ಪಕ್ಷಕ್ಕೆ ಆಗಲ್ಲ ಅನ್ನೋದನ್ನ BJPಯವರು ಅರ್ಥ ಮಾಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನವರ ಕಡೆಯಿಂದ ಅಂಥದ್ದಾದಾಗ ಅವ್ರಿಗೂ ಕಾನೂನು ಶಿಕ್ಷೆ ಆಗ್ತದೆ. ಅದು ಕೇವಲ ಒಂದು ಪಕ್ಷಕ್ಕೆ ಸಂಬಂಧ ಇಲ್ಲದಲ್ಲ, ಸಾರ್ವಜನಿಕರಲ್ಲಿ ಅಸಂಬಂಧವಾದಂಥ ಭಾಷೆಗಳನ್ನು ಮಾತಾಡೋದು, ಅವಹೇಳಕರಣ ಮಾಡೋದು, ವ್ಯಕ್ತಿಗೆ ಘನತೆಗೆ ಗೌರವ ಕಡಿಮೆ ಬರುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅನ್ನೋದಕ್ಕೆ ಈ ಬಿಲ್ಲನ್ನು ತೀರ್ಮಾನ. ರಾಜಕೀಯವಾಗಿ ಅವ್ರು ಮಾತಾಡ್ತಾರೆ, ಅದಕ್ಕೆ ನಾನು ಹೆಚ್ಚಿಗೆ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವರು ಯಾವುದೇ ಸಾಧನೆಗಳು ಮಾಡಿಲ್ಲ, ಯಾರ್ದು ರೆಕಾರ್ಡ್ ಮುರಿದಿಲ್ಲ, 14 ಸೈಟ್ ವಾಪಸ್ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ರವಿಕುಮಾರ್ ಅವ್ರು ಬಂದಾಗ ಅವ್ರು ಸಾಧನೆ ಮಾಡಿದ್ದು ದೇವರಾಜ ಅರಸು ಅವರ ಪಾಯ ಹಾಕಿದ್ರು. ಯಾರಿಗೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಎಲ್ಲ ವರ್ಗದಿಗೂ ನ್ಯಾಯ ಸಿಕ್ಕಬೇಕು ಅಂತ ಪ್ರಾರಂಭ ಮಾಡಿದರು. ಅದನ್ನು ಪೂರ್ತಿ ಮಾಡೋ ಘಟ್ಟದಲ್ಲಿ ಸಿದ್ದರಾಮಯ್ಯನವರು ಮುಂದೆ ಸಾಗಿದ್ದಾರೆ ಮತ್ತು ದೇವರಾಜ ಅರಸವರ ಟರ್ಮನ್ನು ಮುರಿದು ಮುಂದೆ ಸಾಗಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಶಕ್ತಿಯನ್ನು ಕೊಡಲಿ, ಇನ್ನೂ ಒಳ್ಳೆ ಕೆಲಸವನ್ನು ಮಾಡಲಿ. ಅವ್ರು ಮಾಡ್ತಾ ಇದ್ದಾರೆ. BJPಯವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ವಿರೋಧ ಮಾಡೋದು ಅವ್ರದ್ದು ಕೆಲಸ ಆಗಿರ್ತದೆ. ಅದಕ್ಕೆ ನಾವೇನು ಮಾಡಕ್ಕೆ ಹೋಗೋದಿಲ್ಲ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಕ್ಕಿ ಕಾಳ ಸರ್ಕಾರದ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದೀರಿ, ಅಕ್ಕಿ ಕಾಳ ಸತ್ಯನೇ ನಿಲ್ಲಿಸ್ಲಕ್ಕೆ ಆಗ್ತಾ ಇಲ್ಲಲ್ಲ? ನಿಲ್ಲಿಸಿದ್ದೀವಿ. ಈಗ ಶೀಘ್ರದಲ್ಲೇ 1-2 ತಿಂಗಳಲ್ಲಿ, ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಅಕ್ಕಿ ಹೆಚ್ಚಾಗಿದ್ದರಿಂದ ಏನು ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಅವರು ಅಧ್ಯಕ್ಷರಾಗಿ ಒಂದು ತೀರ್ಮಾನವನ್ನು ಕೊಟ್ಟಿದ್ದರು. ನಾವು 10 kg ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ನಡ್ಕೊಂಡಿವಿ, ನುಡಿದಂತೆ ನಡೆದ್ವಿ. ಆದರೆ ಅಕ್ಕಿ ಸದುಪಯೋಗ ಆಗಲಿಲ್ಲ ಅಂತ ಯೋಚನೆ ಮಾಡಿ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಕೊಡೋದು ನಿರ್ಣಯ ಆಗಿದೆ ಕ್ಯಾಬಿನೆಟ್ಟಲ್ಲಿ. ಬಹುತೇಕ ಇನ್ನೊಂದು ತಿಂಗಳಲ್ಲಿ ಅದು ಚಾಲೂಗೆ ಬರ್ತದೆ. ಅದರಿಂದ ಪೌಷ್ಟಿಕ ಆಹಾರ ಮನೆ ಮನೆಗೂ ಸೇರುವಂಥದ್ದಾಗಿದೆ. ಅದು ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರ ಅದರ ಮುಖಾಂತರ ಒಳ್ಳೆಯದಾಗ್ತದೆ ಎಲ್ರಿಗೂ ಅನ್ನೋದನ್ನ ಈ ಸಂದರ್ಭದಲ್ಲಿ ಪೌಷ್ಟಿಕ ಮಕ್ಕಳಿಗೆ, ಆ ತಾಯಂದಿರಿಗೆ ಆ ಮನೆಯಲ್ಲಿ ಸಿಕ್ಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದರಿಂದ ಸದುಪಯೋಗ. ಸರ್, ಸಂಕ್ರಾಂತಿ ನಂತರ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಅದೆಲ್ಲ ಬೇಡ. ಮುಖ್ಯಮಂತ್ರಿ ತೀರ್ಮಾನ ಮಾಡೋದು ಹೈಕಮಾಂಡ್ ಇದೆ. ಅದರ ಬಗ್ಗೆ ನಾವು ಹೇಳೋದು ಸೂಕ್ತವಲ್ಲ, ಹೇಳೋದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಕೂಡ ಅವರ ವ್ಯಾಪ್ತಿಯಲ್ಲಿ ಅವರು ಕೂಡ ಮಾಡ್ತಾ ಇದ್ದಾರೆ.